ಏನ್ ಹೇಳ್ತೀರಾ ಹನುಮಂತ ಊಸಿನ ಬಗ್ಗೆ? ಹನುಮಂತನ ಊಸು ಅದು ನಮ್ಗೆ ಗೊತ್ತಿರ್ಲಿಲ್ಲ ಮಾರೆ ಟೆಲಿಕಾಸ್ಟ್ ಆಗ್ತದೆ ಅಂತ. ಊಸಿನ ಬಗ್ಗೆ ಯಾರು ಟೆಲಿಕಾಸ್ಟ್ ಮಾಡ್ತಾರೆ ಅಂತ ನಾವು ಕೌಂಟು ಸುಮ್ನೆ ನಮ್ಗೆ ಏನು ಟೈಮ್ ಪಾಸ್ ಆಗ್ತಿತ್ತು ಎಷ್ಟು ಅದಕ್ಕೆ ಬಿಟ್ಟಿರ್ಬೋದು ಹನುಮಂತು ಬಿಗ್ ಬಾಸ್ ಅಲ್ಲಿ ಹೂಸುಗಳು? ಕೌಂಟ್ ಮಾಡ್ತಿದ್ರಲ್ಲ. ಗ್ರಾಸರಿ ಒಂದು ಬರುತ್ತಲ್ಲ ಚಿಕನ್ ಎಲ್ಲ ಬಂದಾಗ ಅದಕ್ಕಿಂತ ಮುಂಚೆ ಒಂದು 100 ಇರ್ತದೆ. ಆ ಚಿಕನ್ ಎಲ್ಲ ತಿಂದ ಮೇಲೆ 1000 ದಾಟುತ್ತೆ. ಮತ್ತೆ ಹೆಂಗ್ ತಡ್ಕೊಂಡಿದ್ರಿ ನೀವು? ಇಲ್ಲ ಅದು ಬರೋದಿಲ್ಲ, ಸ್ಮೆಲ್ಲೇ ಬರುದಿಲ್ಲ. ಎಲ್ಲ ಬರಲ್ಲ. ಅದು ಬೊಗ ಇದು ಸೌಂಡ್ ಮಾತ್ರ ಬೇರೆ ಏನು ಇಲ್ಲ. ಬರೀ ಸೌಂಡ್ ಮಾತ್ರ ಬರುತ್ತೆ, ಸ್ಮೆಲ್ ಬರ್ತಾ ಇಲ್ಲ. ಹಾ. ಸೊ ಹಾಗಾಗಿ ನೀವು ಬಚಾವಾಗಿದ್ರ, ಇಲ್ಲ ಅಂತಂದ್ರೆ ಅಲ್ಲೇನೆ. ಇಲ್ಲ ಅದು ಆ ಊಟ ಸೆಟ್ ಆಗ್ತಿರ್ಲಿಲ್ಲ. Okay. ಆಮೇಲೆ ಹೇಳೋರು, ದೋಸ್ತ ಊಟ ಸೆಟ್ ಆಗದೆ ಇರೋದಕ್ಕೆ ಎಷ್ಟು ಊಸುಗಳು ಹೋಗ್ತಿತ್ತು ದೋಸ್ತ, ಈಗ ನೋಡು ದೋಸ್ತ. ಅಂದ್ರೆ ಈಗ 14-15 ವಾರದಲ್ಲಿ ಈಗ ನೋಡು ದೋಸ್ತ ಊಸೆ ಬರ್ತಿಲ್ಲ ದೋಸ್ತ. ಹಾ ಕರೆಕ್ಟ್ ದೋಸ್ತ ಅಂದ ಕೂಡ್ಲೆ ಆಚೆ ಹೋದ ಅಂತ ಬಿಟ್ಟು ಹೋಗೋರು. ಅಲ್ಲ ಇನ್ ಏನೇನ್ ಬಗ್ಗೆ ಮಾತಾಡಿದಾರೆ ಈ ದೋಸ್ತಿಗಳು ಅಂತ ಹೇಳ್ಬಿಟ್ಟು. ಇನ್ನೇನ ಎಲ್ಲಾ ವಿಷಯದ ಬಗ್ಗೆ ಕೆಲವೊಂದ್ಸಲ ನಾವು ಕಿತಾಪತಿ ಮಾಡಿದ್ದುಂಟು. ನಮ್ಗೊಂದ್ಸಲ ಭಯ ಆಗಿರೋದು ಏನಂದ್ರೆ, ಅದು ರೂಲ್ಸೇ ಇದೆ, ಬೆಡ್ ಅಲ್ಲಿ ಮಾತಾಡುವಾಗ ಪಿಸು ಧ್ವನಿಯಲ್ಲಿ ಮಾತಾಡಬಾರ್ದು, ಆಮೇಲೆ ಮಲ್ಕೊಂಡ ಮೇಲೆ ಮೈಕ್ ತೆಗ್ದು ಮಾತಾಡದೇ ಇರ್ಬೇಕು ಅಂತ. ನಾವೇನ್ ಮಾಡ್ತಿದ್ವಿ, ಮೈಕ್ ತೆಗ್ದು ಮುಸ್ಕ್ ಹಾಕೊಂಡು ಆಮೇಲೆ ಮುಸ್ಕನ್ ಓಪನ್ ಮಾಡಿ ಹಿಂಗೆ ಮಾತಾಡಕ್. ಆವಾಗ ಬಿಗ್ ಬಾಸ್ ವಾಯ್ಸ್ ಬಂತು, ಹನುಮಂತ ಧನ್ರಾಜ್ ಮಾತನಾಡುವ, ಮೈಕ್ ಹಾಕದೆ ಮಾತನಾಡುವಂತಿಲ್ಲ ಅಂತ. ಆಮೇಲೆ ಯಾರನ್ನ ಎಲ್ರು ಬಂದು ಸುತ್ತ ನಿಂತು ಬೈದು ಹೋದ್ರು. ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತಾ ಅಂತ ಭಯ ಇತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.